ಎಲ್ಲರಿಗೂ ಹಾಯ್. ಇವತ್ತೊಂದು ವೆರೈಟಿ ಪುಲುಸು ಜೊತೆ ಬಂದಿದ್ದೀನಿ. ಪುಲುಸು ಅಂದರೆ ಸಾಂಬಾರು ಗ್ರೇವಿ ಆ ಟೈಪ್ ಬರುತ್ತೆ. ಇದು ಆಂಧ್ರ ಒಡಿಶಾ ಕಡೆ ಮಾಡ್ತಾರೆ. ಕರ್ನಾಟಕದಲ್ಲಿ ನಾನು ಎಂದೂ ನೋಡಿಲ್ಲ, ತಿಂದು ಇಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡ್ತಾ ಇರಿ, ಯಾವುದ್ರ ಜೊತೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನಾನು ನಿಧಾನವಾಗಿ ನೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಂಥ ವಿಡಿಯೋ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಮಾವಿನಕಾಯಿಗಳನ್ನು ಊರ ಕಡೆ ಆಂಧ್ರ ಒಡಿಶಾ ಕಡೆ ಏನು ಮಾಡ್ತಾರೆ ಅಂದರೆ, ಮಾವಿನಕಾಯಿ ಸೀಸನ್ ಬಂದಾಗ ಮಾವಿನಕಾಯಿ ಕಟ್ ಮಾಡಿ ಒಳಗಡೆ ಇರೋ ವಾಟೆ ತೆಗೆದುಬಿಟ್ಟು ಅರಿಶಿನ ಉಪ್ಪು ಜೊತೆ ಒಂದು ದಿನ ಎಲ್ಲ ನೆನೆ ಹಾಕಿ ನೆಕ್ಸ್ಟ್ ಒಂದು ವಾರ 10 ದಿನ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದ್ರೆ ನೀವು 1 ವರ್ಷ 2 ವರ್ಷ 3 ವರ್ಷ ಆದರೂ ಸ್ಟೋರ್ ಮಾಡ್ಕೋಬೋದು. ಹುಳ ಏನು ಹಿಡಿಯಲ್ಲ. ಇವು ಬಂದು ಆಂಧ್ರದಲ್ಲಿ ಒಡಿಯಾಲು ಅಂತಾರೆ, ಒಡಿಶಾದಲ್ಲಿ ಬೋಡಿ ಅಂತಾರೆ. ನಾವು ಕರ್ನಾಟಕದಲ್ಲಿ ಏನು ಇಡಬೇಕು ಹೆಸರು ಅಂತ ನನಗೆ ಗೊತ್ತಾಗ್ತಲ್ಲ. ಇದೇನಂದರೆ ಉದ್ದಿನಬೇಳೆ ನೆನೆ ಹಾಕಿ ಬೆಳಗ್ಗೆದ್ದು ರುಬ್ಬಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಂಡಿಗೆ ಥರ ಬಿಸಿಲಲ್ಲಿ ಒಂದು ಬಟ್ಟೆ ಮೇಲೆ ಹಾಕಿ 1-2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಬಿಟ್ರೆ ಈ ಥರ ರೆಡಿ ಆಗುತ್ತೆ. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತರಕಾರಿ ಇಲ್ಲದೆ ಟೈಮಲ್ಲಿ ಇವು ಅಡುಗೆ ಮಾಡ್ಕೊಂಡು ತಿನ್ಕೋಬೋದು. ಓಕೆನಾ? ಇವೆಲ್ಲ ರೆಡಿ ಆದಮೇಲೆ ಅದಕ್ಕೆ ಬೇಕಾಗಿರೋ ಪದಾರ್ಥ 2 ಈರುಳ್ಳಿ, 1 ಇಂಚ್ ಶುಂಠಿ, ಬೆಳ್ಳುಳ್ಳಿ. ನಾನು ಸಿಪ್ಪೆ ಯಾವತ್ತೂ ತೆಗಿಯಲ್ಲ, ನಿಮಗೆ ಗೊತ್ತು, ಬರೀ ಬಾಲ ಮಾತ್ರ ತೆಗಿತೀನಿ, ಸಿಪ್ಪೆ ತೆಗಿಯಲ್ಲ. 2 ಹಸಿರು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಅದರ ಜೊತೆಗೆ ಕರ್ಬೇವಿನ ಸೊಪ್ಪು, 1 ಧನಿಯಾ ಪೌಡರ್, ಅಚ್ಚು ಖಾರದ ಪುಡಿ, ಅರಿಶಿನ ಪೌಡರ್, ಉಪ್ಪು ತಗೊಂಡಿದ್ದೀನಿ. ಇವೆಲ್ಲ ತಗೊಂಡಾದ್ಮೇಲೆ ನಾವು ಮಾವಿನಕಾಯಿ ವಾಟೆ ತಗೊಂಡಿದ್ವಲ್ಲ, 1 ವರ್ಷ 2 ವರ್ಷ ಸ್ಟಾಕ್ ಮಾಡಿಟ್ಟಿರ್ತೀವಲ್ಲ, ಏನಾದ್ರು ಡಸ್ಟ್ ಗಿಷ್ಟಿ ಇರುತ್ತೆ ಅಂತ ಒಂದ್ಸಲ ವಾಶ್ ಮಾಡ್ಕೋಬೇಕು. ಬಟ್ ಇಲ್ಲೇನಾಗಿದೆ ಅಂದರೆ ನಮ್ಮ ನಾದಿನಿ ಕೊಟ್ಟಿರೋದು ಇವೆಲ್ಲ ಉಪ್ಪು ಚೆನ್ನಾಗಿ ಹಾಕಿದಾರಲ್ಲ, ಹುಳ ಅಂತೂ ಹಿಡ್ದಿಲ್ಲ, ಚೆನ್ನಾಗಿದೆ. ನನಗೆ ಸಿಗಲ್ಲ, ನಾನು ಊರಿಂದ ತರ್ತೀನಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ರೆ 1-2 ರಿಂದ 3 ವರ್ಷ ಇರುತ್ತೆ, ಏನೂ ಆಗಲ್ಲ. ಈಗ ಮಿಕ್ಸಿ ಜಾರ್ ತಗೊಂಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು 5 ರಿಂದ 6 ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ಥರ ಪೇಸ್ಟ್ ಥರ ರೆಡಿ ಆಗಬೇಕು. ಅದಾದಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 1 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈ ಥರ ನಾನು ಹೇಳಿದ್ದೀನಲ್ಲ ಉದ್ದಿನಬೇಳೆ ಜೊತೆ ಮಾಡ್ತೀವಿ ಅಂತ, ಅದು ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಇವು ಬಂದು ನಮ್ಮ ದೊಡ್ಡಣ್ಣ ಊರಿಂದ ಕೊಟ್ಟು ಕಳಿಸಿದ್ದಾರೆ. ನಾನು ಒಂದು ವರ್ಷ ಆದರೂ ಸ್ಟೋರ್ ಮಾಡ್ಕೋತೀನಿ ಫ್ರಿಜ್ಜಲ್ಲಿ ಇಟ್ಟು, ತುಂಬ ಚೆನ್ನಾಗಿರುತ್ತೆ. ಈ ಥರ ಬ್ರೌನ್ ಕಲರ್ ಬಂದ ಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ. ಅದೇ ಆಯಿಲಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ, ಈ ಥರ ಫ್ರೈ ಆದಮೇಲೆ ಇದರಲ್ಲಿ ನಾವು ಈಗ ಏನು ಮಾಡಬೇಕಂದ್ರೆ, ನಾವು ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟ್ನ ಹಾಕ್ಕೋಬೇಕು. ಇವೆಲ್ಲ ಪೇಸ್ಟ್ ನಾವು ಫ್ರೈ ಮಾಡಿಲ್ಲ, ಈರುಳ್ಳಿ ಎಲ್ಲ ಹಸಿದೆ ಹಾಕಿದ್ದೀವಲ್ಲ, ಅದರಿಂದ 5 ನಿಮಿಷ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಿ ತಿಂದಾಗ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಉಪ್ಪು 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು. ಮಾವಿನ ವಾಟೆ ಬಂದು ಕೆಲವು ಜಾಸ್ತಿ ಹುಳಿ ಇರುತ್ತಲ್ಲ, ಸ್ವಲ್ಪ ಬೆಲ್ಲ ಹಾಕಬೇಕು. ಬಟ್ ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ, ಸಾರಿ. ಈಗ ಇದರಲ್ಲಿ ನಾವು ಉದ್ದಿನಬೇಳೆ ಸಂಡಿಗೆ ಅಂತ ಹೆಸರು ಇಟ್ಕೊಳ್ಳೋಣ. ಅವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಹಾಕಿಬಿಡ್ಬೇಕು. ಅದಾದಮೇಲೆ ನಾನಿಲ್ಲಿ ಆ ಮಾವಿನಕಾಯಿ ವಾಟೆನ 10 ನಿಮಿಷ ನೆನೆ ಹಾಕಿಟ್ಟಿದ್ದೆ. ಆ ಥರ ನೆನೆ ಹಾಕಿಟ್ರೆ ಹುಳಿ ಅನ್ನೋದು ಬೇಗ ಬಂದ್ಬಿಡುತ್ತೆ. ಆ ನೀರು ಸಮೇತ ಹಾಕಬೇಕು. ಆಮೇಲೆ ನಮಗೆ ಇಲ್ಲಿ ಗ್ರೇವಿ ಅನ್ನೋದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಇದು ಮುದ್ದೆ ಜೊತೆ ಅಷ್ಟು ಚೆನ್ನಾಗಿರಲ್ಲ, ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಜ್ವರ ಬಂದಿರೋ ಬಾಯಿಗಂತೂ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಬಾಣ್ತಿಯರಿಗೆ ಆಂಧ್ರ ಒಡಿಶಾ ಕಡೆ ಈ ಥರ ಮಾಡಿ ಕೊಡ್ತಾರೆ. ನಾನು ಆವಾಗ ನಮ್ಮ ಅಮ್ಮ ಕೊಡೋರು ತಿಂತಾಯಿದ್ದೆ, ನನಗೆ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಇವು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಏನಂದರೆ, ಆಂಧ್ರ ಒಡಿಶಾ ಕಡೆ ಒಡಿಯಾಲು ಬೋಡಿ ಅಂತಾರೆ, ಕನ್ನಡದಲ್ಲಿ ನಾವು ಉದ್ದಿನಬೇಳೆ ಸಂಡಿಗೆ ಅಂತ ಹೆಸರು ಇಟ್ಕೊಳ್ಳೋಣ. ಓಕೆನಾ? ನಿಮಗೆ ಈ ಮಾವಿನಕಾಯಿ ವಾಟೆ ಉದ್ದಿನಬೇಳೆ ಸಂಡಿಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ನಿಮಗೆ ಈ ಥರ ಸಿಕ್ಕಿದಾಗ ಯಾವಾಗಲಾರು ಸಿಕ್ಕಿದ್ರೆ ಈ ವಿಡಿಯೋ ನೋಡಿ ನೀವು ಇದೇ ಥರ ಮಾಡ್ತೀರಾ ಅನ್ಕೋತಾ ಇದ್ದೀನಿ. ಓಕೆನಾ? ಎಲ್ಲರಿಗೂ ಬಾಯ್.